ಸ್ನೇಹಿತರೆ, ಮೀಡಿಯಾ ಮೈಂಡ್ಸ್ಗೆ ಸ್ವಾಗತ ಸುಸ್ವಾಗತ. ಪ್ರತಿಯೊಬ್ಬ ನಟನು ಯಶಸ್ಸನ್ನ ಕಂಡು ಖ್ಯಾತಿಯ ಶಿಖರವನ್ನ ತಲುಪಿದ ನಂತರ ಒಂದಲ್ಲ ಒಂದು ರೀತಿಯ ಕಷ್ಟದ ಕೋಟಲೆಗೆ ಸಿಲುಕುತ್ತಾನೆ. ಅನೇಕ ವ್ಯಕ್ತಿಗಳು ವೈಫಲ್ಯ ಮತ್ತು ತಿರಸ್ಕಾರದಿಂದ ಧೈರ್ಯದಿಂದ ಹೊರಬರ್ತಾರೆ. ಅವರು ಮತ್ತೆ ಜೀವನವನ್ನ ಪುನರ್ ಆರಂಭಿಸ್ತಾರೆ. ಇಂದು ಬಾಲಿವುಡ್ನಲ್ಲಿ ಭರವಸೆಯ ಆರಂಭವನ್ನ ನೀಡಿದ ನಟಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಆದರೆ ಅವರ ವೃತ್ತಿ ಜೀವನ ಅಲ್ಪಕಾಲಿಕವಾಗಿತ್ತು. ಕೆಲವು ಅಸಾಮಾನ್ಯ ಸಂದರ್ಭಗಳು ಅವರನ್ನ ಜೀವನದ ಅತ್ಯಂತ ಕಠಿಣ ಕಷ್ಟಗಳನ್ನ ಎದುರಿಸುವಂತೆ ಮಾಡಿದ್ವು. ಈ ಜನಪ್ರಿಯ ನಟಿಗೆ ಮಾರಕ ಕಾಯಿಲೆಗೆ ಚಿಕಿತ್ಸೆ ಪಡೆಯಲು ಕೂಡ ಹಣ ಇರಲಿಲ್ಲ. ಇಂದು ನಾವು ಆ ನಟಿ ಪೂಜಾ ದದ್ವಾಲ್ ಅವರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಲಕ್ಷಗಟ್ಟಲೆ ಸಂಭಾವನೆ ಪಡೆದಂತಹ ಸ್ಟಾರ್ ನಟಿ ಇಂದು ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸಲ್ಮಾನ್ ಖಾನ್ ಜೊತೆ ನಡೆಸಿದ್ದ ಈಕೆಯ ಅವಸ್ಥೆ ನೋಡಿ ಆಕೆಯ ಅಭಿಮಾನಿಗಳು ಕಣ್ಣೀರನ್ನ ಹರಿಸಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಏನಿದು ಇವರ ಕರುಣಾಜನಕ ಕತೆ? ನೋಡ್ಕೊಂಡು ಬರೋಣ ಬನ್ನಿ. ಕಳೆದ 1977 ಜನವರಿ 5ರಂದು ಜನಿಸಿದ ನಟಿ ಪೂಜಾ ದದ್ವಾಲ್ ಮೂಲತಃ ಮುಂಬೈ ಮೂಲದವರು. ಪೂಜಾ ತನ್ನ ಶಾಲಾ ಮತ್ತು ಕಾಲೇಜು ಶಿಕ್ಷಣವನ್ನ ಮುಂಬೈನಲ್ಲಿ ಪೂರ್ಣಗೊಳಿಸಿದ್ರು. ಬಾಲ್ಯದಿಂದಲೂ ನಟನೆಯತ್ತ ಒಲವು ತೋರಿದ್ದ ಪೂಜಾ ಅವರು ತಮ್ಮ ಕೌಶಲ್ಯಗಳನ್ನ ಚುರುಕುಗೊಳಿಸಲು ನಟನಾ ಸಂಸ್ಥೆಗೆ ಸೇರಿಕೊಂಡ್ರು. ಒಂದು ದಿನ ನಟನಾ ತರಗತಿಯ ಸಮಯದಲ್ಲಿ ಪೂಜಾ ಅವರಿಗೆ ಸಿನಿಮಾದಲ್ಲಿ ನಟಿಸಲು ಆಫರ್ ಕೂಡ ಬಂತು. 17ನೆಯ ವಯಸ್ಸಿನಲ್ಲಿ ಸಲ್ಮಾನ್ ಖಾನ್ ಜೊತೆ 1985ರಲ್ಲಿ ವೀರ್ ಗತಿ ಎಂಬ ಆಕ್ಷನ್ ಚಿತ್ರದಲ್ಲಿ ನಟಿಸ್ತಾರೆ. ವೀರ್ ಗತಿ ಬಾಕ್ಸ್ ಆಫೀಸ್ನಲ್ಲಿ ಸೋಲು ಕಾಣುತ್ತೆ. ಪೂಜಾ ಅವರ ವೃತ್ತಿ ಜೀವನವು ಉತ್ತಮ ರೀತಿಯಲ್ಲಿ ಪ್ರಾರಂಭವಾಗಲಿಲ್ಲ. ಆ ಬಳಿಕ ಹಲವು ಸಿನಿಮಾಗಳನ್ನ ನಟಿ ಪೂಜಾ ಅವರು ಮಾಡಿದ್ರು. ಪೂಜಾ ದದ್ವಾಲ್ ಚಲನಚಿತ್ರಗಳಲ್ಲಿ ಉತ್ತಮ ಅವಕಾಶಗಳು ಸಿಗದ ಕಾರಣ ದೂರದರ್ಶನಕ್ಕೆ ಹಾರಿದ್ರು. ಕಿರುತೆರೆಯಲ್ಲಿ 2 ಜನಪ್ರಿಯ ಸೀರಿಯಲ್ಗಳಾದ ಆಶಿಕಿ ಮತ್ತು ಘರಾನಾ ಧಾರಾವಾಹಿಗಳಲ್ಲಿ ನಟಿಸ್ತಾರೆ. 2 ಹಿಟ್ ಧಾರಾವಾಹಿಗಳಲ್ಲಿ ನಟಿಸಿದರೂ ಕೂಡ ಪೂಜಾ ಅವರಿಗೆ ಸಿನಿಮಾ ರಂಗದಿಂದ ಆಸಕ್ತಿದಾಯಕ ಆಫರ್ಗಳು ಬರಲೇ ಇಲ್ಲ. ಪೂಜಾ ವಿವಾಹವಾದ್ರು ಮತ್ತು ಪತಿಯೊಂದಿಗೆ ಗೋವಾಕ್ಕೂ ಕೂಡ ಶಿಫ್ಟ್ ಆದ್ರು. ಅಲ್ಲಿ ಗೋವಾದಲ್ಲಿ ಪೂಜಾ ತನ್ನ ಗಂಡನ ಕ್ಯಾಸಿನೋವನ್ನ ಕೂಡ ನಿರ್ವಹಿಸ್ತಾ ಇದ್ರು. ಕಳೆದ 2018ರಲ್ಲಿ ಪೂಜಾ ಅನಾರೋಗ್ಯಕ್ಕೆ ಒಳಗಾದ್ರು ಮತ್ತು ಅಸ್ವಸ್ಥರಾಗಿದ್ರು. ಆರೋಗ್ಯ ತಪಾಸಣೆಯ ನಂತರ ವೈದ್ಯರು ಅವರಿಗೆ ತೀವ್ರ ಕ್ಷಯರೋಗ ಇರುವುದು ಪತ್ತೆಯಾಗಿದೆ ಎಂದು ತಿಳಿಸಿದ್ರು. ಪೂಜಾ ಅವರ ಅತ್ತೆ ಮತ್ತು ಪತಿ ಅವರೊಂದಿಗಿನ ಸಂಬಂಧವನ್ನ ಕೊನೆಗೊಳಿಸಿದ್ರು. ಅವರು ಮುಂಬೈನಲ್ಲಿ ಒಂಟಿಯಾಗಿದ್ರು. ಪೂಜಾಗೆ ಜೀವನದಲ್ಲಿ ಏನೂ ಇರಲಿಲ್ಲ. ಆರೋಗ್ಯ, ಹಣ, ಕೆಲಸ ಅಥವಾ ಕುಟುಂಬ ಎಲ್ಲವೂ ಕೂಡ ಕೈಕೊಟ್ಟಿತ್ತು. ಪೂಜಾ ಅವರ ಹಿತೈಷಿ ರಾಜಿಂದರ್ ಸಿಂಗ್ ಅನ್ನೋ ವ್ಯಕ್ತಿ ಅವರನ್ನ ಮುಂಬೈಗೆ ಕರೆತಂದು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಈ ಹಂತದಲ್ಲಿ ಪೂಜಾ ಅವರಿಗೆ ದೇಹದ ತೂಕವನ್ನ ತೀವ್ರವಾಗಿ ಕಳೆದುಕೊಂಡಂತಹ ಒಂದು ಸ್ಥಿತಿ ನಿರ್ಮಾಣವಾಗುತ್ತೆ. ತನ್ನ ಕಷ್ಟದ ಸಮಯದಲ್ಲಿ ಸಲ್ಮಾನ್ ಖಾನ್, ರವಿ ಕಿಶನ್ ಮತ್ತು ರಾಜಿಂದರ್ ಸಿಂಗ್ ಎಂಬ 3 ಮಾತ್ರ ತನಗೆ ಸಹಾಯ ಮಾಡಿದ್ದಾರೆ ಎಂದು ಪೂಜಾ ಆಗಾಗ ನೆನಪಿಸಿಕೊಳ್ತಾ ಇರ್ತಾರೆ. ಪೂಜಾ ಅವರು ಯೂಟ್ಯೂಬ್ನಲ್ಲಿ ವಿಡಿಯೋ ಸಂದೇಶದ ಮೂಲಕ ಸಲ್ಮಾನ್ ಖಾನ್ ಅವರಿಂದ ಆರ್ಥಿಕ ಸಹಾಯವನ್ನ ಕೇಳ್ತಾರೆ. ಸಲ್ಮಾನ್ ಖಾನ್ ಸಂದೇಶವನ್ನ ಸ್ವೀಕರಿಸಿದ ಕೂಡಲೇ ಮುಂದಿನ 6 ತಿಂಗಳು ಅವರ ಚಿಕಿತ್ಸೆಯನ್ನ ಸಲ್ಮಾನ್ ಖಾನ್ ಅವರೇ ನೋಡ್ತಾರೆ. ಅದರ ಖರ್ಚು ವೆಚ್ಚಗಳನ್ನ ಅವರೇ ಭರಿಸ್ತಾರೆ. ಪೂಜಾ ದದ್ವಾಲ್ ಮನೆಯ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 2020ರಲ್ಲಿ ಪೂಜಾ ಪಂಜಾಬಿ ಚಿತ್ರ ಶುಕ್ರನ್ ಗುರುನಾನಕ್ ದೇವ್ಜಿ ಕಾ ಮೂಲಕ ನಟನೆಗೆ ಮರಳಿದ್ರು. ಆ ಚಿತ್ರ ಕೂಡ ವಿಫಲವಾಯಿತು. ಪೂಜಾ ಅವರ ಪುನರಾಗಮನ ಗಮನಕ್ಕೆ ಬರಲೇ ಇಲ್ಲ. ಇಂದು ಪೂಜಾ ಮುಂಬೈನಲ್ಲಿ ವಾಸಿಸ್ತಾ ಇದ್ದಾರೆ. ಅವರು ಬದುಕು ನಡೆಸಲು ಅಡುಗೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜನರಿಗೆ ಟಿಫಿನ್ ಬಾಕ್ಸ್ ನೀಡುವ ಮೂಲಕ ಸಂಪಾದನೆ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ಲಕ್ಷ ಸಂಭಾವನೆ ಪಡೆದ ಸ್ಟಾರ್ ನಟಿ ಇಂದು ತುತ್ತು ಅನ್ನಕ್ಕೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸ್ನೇಹಿತರೆ, ಯಾರಿಗೆ ಯಾವಾಗ ಎಂಥ ಟೈಮ್ ಬರುತ್ತೋ ಗೊತ್ತಿಲ್ಲ. ಜೀವನದಲ್ಲಿ ಎಲ್ಲರೂ ಗೆಲ್ತೇವೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಭೂಮಿ ಮೇಲೆ ಗೆದ್ದವರಿಗಿಂತ ಸೋತವರೇ ಜಾಸ್ತಿ. ಆದ್ರೂ ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು. ಸ್ನೇಹಿತರೆ, ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸ್ನೇಹಿತರೆ, ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಶೀರ್ವದಿಸಿ. ಧನ್ಯವಾದ.